ಭಾನುರವರ ಬಳಿ ಮೊಬೈಲ್ ಪಡೆದು ಕಲ್ಯಾಣಿಗೆ ಕರೆ ಮಾಡಿದರು ರಮೇಶ್. ಹಲೋ, ಹೇಳು ಭಾನು, ಏನು ಮಾಡ್ತಿದ್ಯಾ ಎಂದರು ಕಲ್ಯಾಣಿ ಅತ್ತಳಿಂದ. ಕಲ್ಯಾಣಿ, ನಾನಮ್ಮ ರಮೇಶ್. ಯಾಕೆ, ನಾವ್ಯಾರು ನೆನಪಿಲ್ವ ನಿನಗೆ ಎಂದ ರಮೇಶ್ ಧ್ವನಿ ಗದ್ಗದವಾಯಿತು. ಇಲ್ಲಣ್ಣ, ಅದು ಭಾನು ನಂಬರ್ ನೋಡಿ ಅವಳೇ ಅಂದ್ಕೊಂಡೆ. ಹೇಗಿದೆಯಾ ಅಣ್ಣ, ಮನೇಲಿ ಎಲ್ಲ ಹೇಗಿದ್ದಾರೆ ಎಂದರು ಕಲ್ಯಾಣಿ ಕಣ್ತುಂಬಿಕೊಂಡು. ತನ್ನ ಅಣ್ಣ ತನ್ನೊಡನೆ ಮಾತನಾಡುತ್ತಿರುವುದನ್ನು ನಂಬದೆ. ಎಲ್ಲ ಚೆನ್ನಾಗಿದ್ದೀರಾ? ನೀವೆಲ್ಲ ಹೇಗಿದ್ದೀರಾ? ಒಂದು ಮಾತು ಹೇಳದೆ ಮನೆ ಖಾಲಿ ಮಾಡಿ ಹೋಗಿದ್ದೀರಾ? ನಾವೆಲ್ಲ ಅಷ್ಟು ಬೇಡವಾದವ್ರ ನಿಂಗೆ? ಮನೆಯಲ್ಲಿ ನೀವು ಎಲ್ಲಿ ಹೋಗಿದ್ದೀರಂತ ತುಂಬ ಭಯಪಟ್ಟಿದ್ವಿ ಎಂದರು ತಂಗಿಯ ಬಗ್ಗೆ ಕಾಳಜಿಯಿಂದ. ಇಲ್ಲಣ್ಣ, ಆ ಕ್ಷಣ ಆಗಿತ್ತು. ಮನೆ ಖಾಲಿ ಮಾಡದೆ ವಿಧಿ ಇರಲಿಲ್ಲ. ಜೀವಿತ ಹೇಗೋ ಇಲ್ಲೇ ಇದ್ಲು. ನಮಗೂ ವಾತಾವರಣ ಬದಲಾವಣೆ ಬೇಕಿತ್ತು, ಅದಕ್ಕೆ ಬಂದು ಬಿಟ್ವಿ. ಆಗ ಹೇಳೋ ಅವಕಾಶನೇ ಸಿಗಲಿಲ್ಲ ಎಂದರು ಕಲ್ಯಾಣಿ. ಸರಿನಮ್ಮ, ಹರೀಶ್ ಹೇಗಿದ್ದಾರೆ? ಸಮರ್ಥ್, ಜೀವಿತ ಯಾರೂ ನಮ್ಮನೆಗೆ ಬರಲ್ವಂತ? ಯಾರಿಗೂ ನಾವು ಬೇಡವಾ? ತಾವು ಆಡಿಸಿದ ಮಕ್ಕಳು ಇಷ್ಟು ದಿನವಾದರೂ ಬರಲಿಲ್ಲವೆಂದು. ಸಮರ್ಥ್ ಮೈಸೂರಲ್ಲಿ ಇದ್ದಾನೆ, ಜೀವಿತ ಹೊರಗಡೆ ಹೋಗಿದ್ದಾಳೆ. ಅವರು ಇಲ್ಲೇ ಸ್ನೇಹಿತರ ಜೊತೆ ಮಾತಾಡ್ತಿದ್ದಾರೆ ಅಣ್ಣ ಎಂದರು ಕಲ್ಯಾಣಿ. ಕಲ್ಯಾಣಿ ನರಸಿಂಹನ ಮಗ ಸಾತ್ವಿಕದು ಮತ್ತೆ ನಮ್ಮ ಅಭಿಯ ಮದುವೆ ನಿಶ್ಚಯ ಮಾಡಿದ್ದೇವೆ. ಹೊರಗಡೆ ಎಲ್ಲರಿಗೂ ಹೇಳಿದ್ದೇವೆ. ನಮ್ಮ ಮನೆಯವರಿಗೆ ಈಗ ಹೇಳ್ತಿದ್ದೀವಿ. ಭಾನುಗೆ ಹೇಳೋಕ್ಕೆ ಬಂದೆ, ಹಾಗೆ ನಿನಗೂ ಹೇಳೋಕ್ಕೆ ಫೋನ್ ಮಾಡಿದೆ. ಎಲ್ಲರೂ ಮಿಸ್ ಮಾಡದೆ ಬನ್ನಿ ಎಂದರು ಮದುವೆಗೆ ಆಮಂತ್ರಿಸುತ್ತಾ. ಹೌದಾ ಅಣ್ಣ, ಈಗ ಅಂದರೆ ಬರುವುದು ತಡ ಆಗುತ್ತೆ. ಅವ್ರ ಹತ್ರ ಕೇಳ್ತೀನಿ, ಅವ್ರು ಏನು ಹೇಳ್ತಾರೋ ನೋಡಿ ಬೇಗ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಎಂದರು ಕಲ್ಯಾಣಿ ಹರೀಶ್ ಒಪ್ಪೋರ ತಿಳಿಯದೆ. ಬರಲೇಬೇಕಮ್ಮ, ಹರಿ ಬಂದಾಗ ನನಗೆ ಫೋನ್ ಮಾಡಿಸು, ಇಡ್ತೀನಿ ಎಂದು ಕರೆ ತುಂಡರಿಸಿ ಭಾನುಗೆ ಫೋನ್ ಹಿಂತಿರುಗಿಸಿದರು. ಒಳಗೆ ಬಂದು ಸನ್ನಿಧಿಯ ಕರೆದುಕೊಂಡು ಮದುವೆ ಬರಲು ತಿಳಿಸಿ ಮನೆ ಕಡೆ ಹೊರಟರು ರಮೇಶ್. ಇಂಚರ ಮನೆಯಲ್ಲಿ ಮಂಟಪಕ್ಕೆ ಹೋಗಲು ತಯಾರಿ ಮಾಡುತ್ತಿದ್ದರು. ದೇವಸ್ಥಾನಕ್ಕೆ ಹೋಗಿ ಮಾಲೆ ಹಾಕಿಸಿ ಕರೆದುಕೊಂಡು ಬಂದಿದ್ದರು. ಊರಿನಿಂದ ಹಿಂಚರ ಅಜ್ಜಿ, ತಾತ, ಶ್ರೀಧರ್ನ ತಮ್ಮಂದಿರ ಕುಟುಂಬ ಬಂದಿತ್ತು. ದೊಡ್ಡ ಮನೆಯ ಸಂಬಂಧ ಎಂದು ಅಸೂಯೆ ಮೂಡಿದರೂ ಹಿರಿಮಗಳ ಮದುವೆ ಎಂದು ಎಲ್ಲರೂ ಕೈ ಜೋಡಿಸಿದ್ದರು. ಇಂಚರಿಗೆ ಮಡಿಲು ತುಂಬ ಶಾಸ್ತ್ರ ಮಾಡುತ್ತಿದ್ದರು. ಅಕ್ಕ, ಇಂಚರಗೆ ಮಡಿಲು ತುಂಬಿ ಮಂಟಪಕ್ಕೆ ಹೋಗೋಕ್ಕೆ ತಡ ಆಗ್ತಾ ಇದೆ ಎಂದರು ಯಶೋಧ, ಅಂದರೆ ರೂಪನ ವಾರಗಿತ್ತಿ. ಮಂಟಪದಲ್ಲಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಇಂಚರ ಸೀರೆ ಬದಲಾಯಿಸಿ ಬಾ, ಬೇಗ ಎಲ್ಲ ಮುಗಿಸ್ಕೊಂಡು ಹೋಗೋಣ ಎಂದರು ರೂಪ. ಇಂಚರಗೆ ಆಶೀರ್ವಾದ ಮಾಡಿ ಅವರ ಹಿಂದೆ ಎಲ್ಲರೂ ಅಕ್ಷತೆ ಹಾಕಿ ಆಶೀರ್ವಾದಿಸಿದರು. ಅತ್ತಿಗೆ, ಅಣ್ಣ ಇನ್ನೂ ಬಂದಿಲ್ಲ, ಮಂಟಪಕ್ಕೆ ಸಮಯ ಆಗ್ತಿದೆ, ಮಗಳಿಗೆ ಆಶೀರ್ವಾದ ಮಾಡಿ ಕಳಿಸ್ಬಾರ್ದಾ? ಫೋನ್ ಮಾಡಿ ಎಂದರು ಭಾಸ್ಕರ್, ಅಂದರೆ ಶ್ರೀಧರ್ದು ತಮ್ಮ. ಏನು ಮಾಡೋದು ಕುಮಾರ, ಆ ಮನುಷ್ಯ ಫೋನೇ ರಿಸೀವ್ ಮಾಡ್ತಿಲ್ಲ. ಯಾವನ ಜೊತೆ ಹೋಗಿದಾರೋ ಎಲ್ಲಿ ಅಂತ ಹುಡುಕ್ಲಿ ಎಂದರು ರೂಪ. ಅವರಿಗೂ ಬೇಸತ್ತು ಹೋಗಿತ್ತು. ಮಗಳ ಮದುವೆ ದಿನನೂ ಹೀಗಾದರೆ ಹೇಗಕ್ಕ? ಮೊದಲೇ ದೊಡ್ಡ ಮನೆ ಸಂಬಂಧ, ಅವರೆಲ್ಲ ಏನು ತಿಳಿದುಕೊಳ್ಳೋಲ್ಲ. ಭಾವನ್ಗೆ ಇಷ್ಟು ವಯಸ್ಸಾಗಿದೆ, ಬುದ್ಧಿ ಬೇಡವಾ ಎಂದು ಕುಟುಕಿದ್ದರು ರಾಧಾ, ಅಂದರೆ ಭಾಸ್ಕರ್ನ ಪತ್ನಿ. ರೂಪಾರಿಗೆ ತನ್ನ ಮೈದುನರ ವಾರಗಿತ್ತಿಯರ ಮುಂದೆ ಮುಜುಗರವಾಯಿತು. ಬದಲಾಗದ ಗಂಡನಿಗೆ ಏನು ತಾನೇ ಹೇಳ್ಯಾರು? ನಡೀರಿ, ಎಲ್ಲ ಗಾಡಿ ರೆಡಿ ಇದೆ, ಲಗೇಜ್ ಎಲ್ಲ ಇಡಬೇಕು, ಕೂತ್ಕೋ ನಡೀರಿ, ಟೈಮ್ ಆಗ್ತಾ ಇದೆ, ಇನ್ನು ಮಂಟಪದಲ್ಲಿ ಶಾಸ್ತ್ರಗಳಿವೆ ಎಂದರು ಕುಮಾರ ಎಲ್ಲರನ್ನೂ ಕರೆಯುತ್ತಾ. ಅಮ್ಮ, ಯಾಕಮ್ಮ? ಅಪ್ಪ ಎಲ್ಲರ ಮುಂದೆ ಮರ್ಯಾದೆ ತೆಗಿತಿದ್ದಾರೆ, ಅವರೆಲ್ಲ ಏನು ಅಂದ್ಕೊಳ್ತಾರೆ? ಈ ಅಪ್ಪನಿಗೆ ಬುದ್ಧಿ ಇಲ್ವಾ ಎಂದಳು ಶ್ರೇಣಿಕಾ ರೂಪರಿಗೆ. ಎಲ್ಲ ನಮ್ಮ ಮನೆ ಬರ ಕಣೆ, ಇದೊಂದು ಮದುವೆ ನಡೆದು ನೀನು ಒಂದು ದಡ ಸೇರಿಸಿದ್ರೆ ನನಗೆ ನೆಮ್ಮದಿ, ಆರಾಮವಾಗಿ ಕಣ್ಮುಚ್ತೀನಿ, ಸಾಕು ಈ ಜೀವನ ಎಂದರು ರೂಪ. ಅವರಿಗೆ ಈ ನೋವೆಲ್ಲ ಸಾಕೆನಿಸಿತು. ಯಾಕಮ್ಮ ಆಗಂತೀಯ? ನಾನಿಲ್ವಾ? ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಸುಮ್ಮನಿರು, ನೊಂದ್ಕೋಬೇಡ ಎಂದಳು ಶ್ರೀ. ತಾಯಿಯ ಬೇಸರ ನೋಡಲಾರದೆ. ಸರಿ ಬಾ, ಹೊರಡೋಣ, ಏನು ಮರ್ಯಾದೆ ತಗೋ, ಮತ್ತೆ ಬರುವುದು ಬೇಡ ಎಂದು ಹೊರಡಕ್ಕೆ ನಿಂತರು. ಇಂಚರನ ಕುಟುಂಬ ಮಂಟಪಕ್ಕೆ ಹೊರಟಿತ್ತು. ವರ್ಮ ಮನೆ ಪೂರ್ತಿ ಕಲ್ಯಾಣ ಮಂಟಪದಲ್ಲಿ ಹಾಜರಿದ್ದರು. ಈಶಾನ್ ಮನಸ್ಫೂರ್ತಿ ಸಂಜನ ಇನ್ನೂ ತನಗೆ ಅತ್ತಿಗೆ ಎಂದೇ ಭಾವಿಸಿದ್ದ. ಎಲ್ಲ ಕೆಲಸದಲ್ಲೂ ಖುಷಿಯಿಂದಲೇ ತೊಡಗುತ್ತಿದ್ದ. ಸಾತ್ವಿಕ್ಗೆ ಯಾವಾಗ ಇಂಚರನ ನೋಡುವೆ ಎಂಬುದೇ ಆಗಿತ್ತು. ಅವನ ಖುಷಿಗೆ ಪಾರವೇ ಇರಲಿಲ್ಲ. ಮೀನಾ, ಅರಿಶಿನ ಶಾಸ್ತ್ರಕ್ಕೆ ತಯಾರು ಮಾಡು, ಹುಡುಗಿ ಹುಡುಗನ ಒಟ್ಟಿಗೆ ಕೂರಿಸಿ ಬೇಗ ಬೇಗ ಶಾಸ್ತ್ರ ಮುಗಿಸಬೇಕು, ಇನ್ನೂ ರಿಸೆಪ್ಷನ್ ಇದೆ ಎಂದರ ಅರ್ಪಿತ ಗಡಿಬಿಡಿಯಲ್ಲಿ ಓಡಾಡುತ್ತಾ. ಸರಿ ಎಂದು ತಯಾರಿಗೆ ನಡೆದರು ನಿರುಪಮ. ಮೀನಾ ಇಂಚರ ಕುಟುಂಬದವರಿಗೆ ತುಂಬು ಗೌರವದಿಂದಲೇ ಸ್ವಾಗತಿಸಿದರು. ವರ್ಮ ಮನೆಯ ಸೊಸೆಯರು ಅವರ ಆತ್ಮೀಯ ನಡೆ ಶ್ರೀಧರ್ ಮನೆಯವರಿಗೆ ಮೆಚ್ಚುಗೆಯಾಗಿತ್ತು. ಅಭಿಮನ್ಯು, ಇಶಾನ್, ವರುಣ್ ಬಂದ ಆಫೀಸ್ ಬಿಸ್ನೆಸ್ ಅತಿಥಿಗಳಿಗೆಲ್ಲ ಎಲ್ಲ ವ್ಯವಸ್ಥೆಯಾಗುವಂತೆ ನೋಡಿಕೊಳ್ಳುತ್ತಿದ್ದರು. ಸನ್ನಿಧಿ, ಶ್ರೀನಿಕಾ ಬಂಧುಗಳಿಗೆ ಉಪಚಾರ ಮಾಡುತ್ತಿದ್ದರು.
ಸಾತ್ವಿಕ್ ಇಂಚರನ ಮನೆ ಮೇಲೆ ಅಕ್ಕಪಕ್ಕ ಕೂರಿಸಿದರು. ಸಾತ್ವಿಕ್ ಪಂಚೆಯಲ್ಲಿದ್ದರೆ ಇಂಚರ ಬಿಳಿ ಸೀರೆಯಲ್ಲಿ ಕಂಗೊಳಿಸ್ತಿದ್ದಳು. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಅರಿಶಿನ ಹಚ್ಚಿದರು. ಇಬ್ಬರ ಮೇಲೆ ಅರಿಶಿಣದ ನೀರು ಎರಚಿದರು. ಸದಾ ಗಂಭೀರವಾಗಿರುವ ಅಭಿಯು ಎಲ್ಲರ ಜೊತೆ ಭಾಗಿಯಾಗಿದ್ದ. ನೀರಿನಲ್ಲಿ ತೊಯ್ದ ಜೋಡಿಗಳನ್ನು ಸ್ನಾನಕ್ಕೆ ಕಳುಹಿಸಿದರು. ಅರ್ಪಿತಾ ಕುಡಿದು ಚಿತ್ತಾಗಿ ಬಂದಿದ್ದ ಶ್ರೀಧರ, ಭಾಸ್ಕರ ಹಳೆ ಮನೆಯಲ್ಲಿ ಮಲಗಿಸಿದರು. ಬೆಳಿಗ್ಗೆ ಮಂಟಪಕ್ಕೆ ಕರೆತರುವುದಾಗಿ ಹೇಳಿ. ರೂಪಾರಿಗೆ ಬೀಗರ ಬಳಿ ತನ್ನ ಗಂಡನ ಬಗ್ಗೆ ಏನು ಹೇಳುವುದೆಂದು ತಿಳಿಯದೆ ಚಡಪಡಿಸುತ್ತಿದ್ದರು. ಯಾವ ಶಾಸ್ತ್ರಕ್ಕೂ ಆತನ ಹಾಜರಿಲ್ಲ. ಕೇಳಿದರೆ ಹೊರಗಡೆ ಹೋಗಿದ್ದಾರೆ ಎಂದು ಸಂಭಾಳಿಸುತ್ತಿದ್ದರು. ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಮೊದಲ ಬಾರಿಗೆ ಅವರಿಗೆ ಮಗಳ ಜೀವನ ನೆನೆದು ದುಃಖವಾಗುತ್ತಿತ್ತು. ಕ್ಷಣ ಕ್ಷಣಕ್ಕೂ ದೇವರನ್ನು ಬೇಡುತ್ತಿದ್ದರು. ಪ್ರಣತಿಗೆ ಸಂಜನ ಅಭಿಮನ್ಯುವನ್ನು ಮದುವೆ ಅಂದಾಗಲಿಂದ ನಿದ್ದೇ ಇರಲಿಲ್ಲ. ಮದುವೆಗೆ ತಪ್ಪಿಸುವುದೆಂದು ಯೋಚಿಸುತ್ತಿದ್ದಳು. ಹಲೋ ಸಂಜು, ಏನೇ ಮದುವೆ ನಿಶ್ಚಯ ಆಗಿದೆ ಅಂತೆ, ಆದರೂ ಒಂದು ಮಾತು ತಿಳಿಸಿಲ್ಲ. ನಾನು ಅಷ್ಟೊಂದು ಬೇಡವಾದ್ನೆ, ಶ್ರೀಮಂತನ ಮನೆ ಸೇರ್ತೀನಿ ಅಂತಾನ ಎಂದಳು ಪ್ರಣತಿ ವ್ಯಂಗ್ಯವಾಗಿ. ಹಾಗಲಕ್ಕ, ಅವಸರವಾಗಿ ಫಿಕ್ಸ್ ಮಾಡಿದ್ರು, ನಂದೇನೂ ಇಲ್ಲ, ಅಪ್ಪ ಹೇಳಿದ್ರು ಒಪ್ಕೊಂಡೆ ಅಷ್ಟೇ ಎಂದಳು ಸಂಜನಾ ನಿರಾಸವಾಗಿ. ಇರಲಿ ಬಿಡು. ಹೇಗೆ ನಿನ್ನ ಬಾವಿ ಪತಿ ಎಲ್ಲೋ ಹೊರಗಡೆ ಹೋಗಿಲ್ವಾ? ತುಂಬ ದುಡ್ಡಿರೋನಂತೆ, ನಿನ್ನ ತುಂಬ ಕೇರ್ ಮಾಡ್ತಾನಾ ಎಂದಳು ಅಭಿಯ ವಿಷಯ ತಿಳಿಯಲು. ಆ ಥರ ಏನಿಲ್ಲಕ್ಕ, ಮದುವೆ ನಿಶ್ಚಯ ಆಗಿದೆ, ನಾವು ಯಾವತ್ತೂ ಮಾತಾಡಿಲ್ಲ. ಇನ್ನೊಂದು 5 ದಿನಕ್ಕೆ ಮದುವೆ ಇದೆ, ಬಾ ಎಂದಳು ಜಿಗುಪ್ಸೆಯಿಂದ. ಯಾಕೆ ಈ ಥರ ಸಪ್ಪೆಯಾಗಿ ಮಾತಾಡ್ತಿದ್ಯಾ? ಯಾಕೆ ಮದುವೆ ಬೇಡವಾ? ಏನಾದರೂ ತೊಂದರೆ ಇದ್ದರೆ ಹೇಳು, ನಾನು ಮಾತಾಡ್ತೀನಿ, ನೀನು ಚಿಂತೆ ಮಾಡಬೇಡ ಎಂದು ಸುಮ್ಮನೆ ಬಾಣ ಬಿಟ್ಟಳು ಪ್ರಣತಿ ನಿಜ ಬಾಯಿ ಬಿಡಿಸಲು. ಅದೆಲ್ಲ ಸಿಕ್ಕಿದಾಗ ಹೇಳ್ತೀನಿ. ನಾಳೆ ಅಭಿ ಅವರ ತಮ್ಮಂದು ಮದುವೆ ಇದೆ, ಬಾ ಅಲ್ಲಿ ಮಾತಾಡೋಣ, ಈಗ ವರ್ಕ್ ಇದೆ ಎಂದಳು. ಸಂಜುವಿಗೆ ಬರೆಯೋದು ಇರುವುದರಿಂದ. ಸರಿ ಸರಿ ಬರ್ತೀನಿ ಎಂದು ಕರೆ ತುಂಡರಿಸಿದ ಪ್ರಣತಿಗೆ ಏನೋ ಖುಷಿ. ಅಭಿಯ ಮದುವೆ ನಿಲ್ಲಿಸಲು ಯೋಜನೆ ರೂಪಿಸುತ್ತಿದ್ದವಳಿಗೆ ಸಂಜನಾ ದಾರಿ ಮಾಡಿಕೊಟ್ಟಿದ್ದಳು. ಇತ್ತ ಕಲ್ಯಾಣಿಯವರು ಹರೀಶ್ ಅವರ ಬಳಿ ರಮೇಶ್ ಮದುವೆಗೆ ಆಮಂತ್ರಿಸಲು ವಿಷಯ ಹೇಳಿದರು. ಹರೀಶ್ಗೆ ಖುಷಿ ಆದರೂ ಅಭಿಯ ಮದುವೆ ಬೇರೆ ಹುಡುಗಿಯ ಜೊತೆ ಎಂಬುದೇ ಬೇಸರ ಆಗಿತ್ತು. ಮೊದಲೇ ಮಗನಿಂದ ಒಂದು ಸಾರಿ ಮರ್ಯಾದೆ ಹೋಗಿದೆ. ಈಗ ಅಭಿ ಮದುವೆ ಬಗ್ಗೆ ಜೀವಿತಳಿಗೆ ಗೊತ್ತಾಗಿ ಅವಳು ಅಲ್ಲಿ ಏನಾದರೂ ತೊಂದರೆ ಮಾಡಿದರೆ ಮತ್ತೆ ನಮ್ಮಿಂದ ಅವರಿಗೆ ನೋವು ಕಣೆ ಎಂದರು ಹರೀಶ್ ಚಿಂತೆಯಿಂದ. ಜೀವಿತ ಆಟ ತಿಳಿದವರಿಗೆ ಗೊತ್ತು ಮಗಳ ಬುದ್ಧಿ. ನನಗೆ ಅರ್ಥ ಆಗುತ್ತೆ ರೀ, ಆದರೂ ಬಾ ಅಂತ ಅವರೇ ಕರೆದಾಗ ಹೋಗದೇ ಇರುವುದು ಸರಿಯಲ್ಲ ಎಂದರು ಕಲ್ಯಾಣಿ. ಅವರಿಗೆ ತವರು ಮನೆಗೆ ಹೋಗುವುದೇ ಸಂಭ್ರಮ. ಹೋಗೋಣ, ಅಭಿ ಮದುವೆ ಮುಗಿದ ಮೇಲೆ ಹೋಗಿ ಹಾರೈಸಿ ಬರೋಣ, ಈಗ ಬೇಡಮ್ಮ, ಒಬ್ಬ ಮಗನಿಂದ ಆಗಿದ್ದೇ ಸಾಕು ಎಂದರು ಹರೀಶ್. ಜೀವಿತಾಗಿ ಅಭಿ ಮದುವೆ ವಿಷಯ ತಿಳಿದಿಲ್ಲ ಎಂದುಕೊಂಡು. ಜೀವಿತನ ಜೊತೆಯಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳೋಣ ರೀ, ಮದುವೆ ಇನ್ನು 3 ದಿನ ಇದೆ ಅಷ್ಟೇ, ಅವಳು ಏನು ಮಾಡೋಲ್ಲ ಎಂದರು ಕಲ್ಯಾಣಿ. ಅಣ್ಣನ ಮಗನ ಮದುವೆ ನೋಡುವ ಆಸೆ ಅವರಿಗೆ. ಬೇಡ ಕಲ್ಲು, ಸಂದರ್ಭ ಕೈ ಮೀರಿದಾಗ ತಾವು ತಡೆಯೋಕ್ಕೆ ಆಗೋಲ್ಲ. ಆಗಲೇ ಒಂದು ಸಾರಿ ಮದುವೆ ನಿಂತಿದೆ, ಈಗಲಾದರೂ ನೆಮ್ಮದಿಯಾಗಿ ಮದುವೆ ಆಗಲಿ ಬಿಡು ಎಂದರು ಹರೀಶ್ ಅರ್ಥೈಸುವಂತೆ. ಹಾಗೇ ಆಗಲಿ ರೀ, ಹೇಗೋ ಇಬ್ಬರು ಮದುವೆ ನಿರ್ವಿಘ್ನವಾಗಿ ನಡೆದರೆ ಸಾಕು ಎಂದರು ಕಲ್ಯಾಣಿ ಮನಸ್ಸಿನಲ್ಲಿ. ಜೀವಿತನ ಮದುವೆ ಆಗದಿದ್ದಕ್ಕೆ ಬೇಸರವೂ ಇತ್ತು. ಮಗಳೇ ಅಡ್ವರ್ಟ್ ಮಾಡಿ ಮತ್ತೆ ತವರು ಮನೆಯಿಂದ ದೂರ ಇರಿಸಿದರೆಂಬ ಭಯ ಅವರಿಗೂ. ಅದರಿಂದ ಮದುವೆಗೆ ಹೋಗಲು ಹಿಂದೇಟು ಹಾಕಿದರು. ಸಾತ್ವಿಕ್ ಇಂಚರನ ತಕ್ಷತೆಗೆ ಅದ್ದೂರಿಯಾಗಿ ಅಲಂಕರಿಸಲಾಗಿತ್ತು. ಅಭಿಯ ಜೊತೆ ನೂತನ್, ಕರಣ್ ಸಹ ಸೇರಿದ್ದರು. ಮದುವೆಗೆ ತುಂಬ ಹತ್ತಿರದ ಬಂಧುಗಳಿಗೆ, ಸ್ನೇಹಿತರಿಗೆ ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಬಿಸ್ನೆಸ್ ಫ್ರೆಂಡ್ಸ್ಗಳಿಗೆ ರಿಸೆಪ್ಷನ್ಗೆ ಆಮಂತ್ರಣವಿತ್ತು. ಅಭಿಯ ಕಾಲೇಜ್, ಶೋರೂಮ್, ಹಾಸ್ಪಿಟಲ್ ಆ್ಯಂಡ್ ಕಂಪನಿ ಉದ್ಯೋಗಿಗಳಿಗೆಲ್ಲ ಆಮಂತ್ರಣ ಪತ್ರಿಕೆ ಹೋಗಿತ್ತು. ಗಂಡು ಮಕ್ಕಳೆಲ್ಲ ಸೂಟ್ ಹಾಕಿದರೆ ಹುಡುಗಿಯರು ಲೆಹಂಗ ಧರಿಸಿದ್ದರು. ಭಾನುಮತಿಯು ತನ್ನ ಕೊಂಕು ತೋರದೆ ಖುಷಿಯಿಂದಲೇ ಭಾಗವಹಿಸಿದ್ದರು. ಸನ್ನಿಧಿ ತನ್ನ ಕಂಪನಿಯ ಸಹೋದ್ಯೋಗಿ ಜೊತೆ ಮಾತಾಡಿ ಬರುತ್ತಿದ್ದವಳು ಎಡವಿ ಬೀಳುವಂತೆ ವಾಲಿದಳು. ಅದಕ್ಕೆ ಹೇಳೋದು ಕಡಿಮೆ ಕುಡಿಬೇಕು ಅಂತ, ಎರ್ರ ಬೇರಿ ಕುಡಿಯೋದು ಯಾಕೆ, ತೂರಾಡೋದು ಯಾಕೆ ಎಂದ ವರುಣ್ ಸನ್ನಿಧಿಯ ಹಿಡಿದು ನಿಲ್ಲಿಸಿ. ತನ್ನ ಕಾಪಾಡಿದನು ಎಂಬ ಸಮಾಧಾನದಲ್ಲಿದ್ದವಳು ಅವನು ರೇಗಿಸಿದ್ದು ನೋಡಿ ಅವಳ ಮುಖ ಕೆಂಪಾಯಿತು. ಅಯ್ಯೋ ನಿನ್ನ ಯಾವಳೋ ಕುಡುಕಿ, ನಾನು ಕುಡಿಯೋದು ನೋಡ್ದ ನೀನು? ದಿಮಾಕು ನನ್ನ ಮಗನೆ, ಎಲ್ಲಿ ನಿನ್ನೆ ಯಾವಳನ್ನು ಮೀಟ್ ಮಾಡು ಅಂತಿದ್ರು ನಿಮ್ಮಮ್ಮ ಎಂದಳು ಭಾನುಮತಿ ಹೇಳುತ್ತಿದ್ದ ವಿಷಯ ನೆನೆದು. ಯಾವನಿಗೆ ದಿಮಾಕು? ನಿನಗೆ ಕಣೆ, ನನಗಲ್ಲ. ಇವಾಗ ನೀನು ಯಾವನ ಜೊತೆ ಭಾಷಣ ಬಿಗಿತಿದ್ದೆ? ನಾನು ಯಾರನ್ನಾದರೂ ಮೀಟ್ ಮಾಡ್ತೀನಿ, ನಿಂಗೇನೆ ದೆವ್ವ ಎಂದನು ವರುಣ್. ಅವಳು ಕೋಲಿಗ್ ಜೊತೆ ಮಾತನಾಡಿದ್ದಕ್ಕೆ ಜೆಲಸ್ನಿಂದ. ಓ ಜೆಲಸ್ಸಾ? SP ಸರ್ಗೆ ಹೇಗಿದ್ದಾನೆ ನನ್ನ ಹುಡುಗ? ಸೂಪರ್ ಅಲ್ವಾ? ನಿಂಗಿಂತ ಹ್ಯಾಂಡ್ಸಮ್ ಆಗಿದ್ದಾನೆ.
ಎಂದಳು ಅವನನ್ನು ಉರಿಸಲು. ತೆಗೆದು ಬಿಟ್ಟರೆ ಮುಖ ಉಷ್ಟ ಆಗಬೇಕು. ನಿನ್ನ ಅಜ್ಜಿ, ನಿನ್ನ ಮುಖಕ್ಕೆ ನಾನು ಬಿದ್ದಿದ್ದೇ ಹೆಚ್ಚು. ಇನ್ನು ಆ ಹೋತಿಕೆ ಆತ ಬೀಳಲ್ವಾ? ತುತು, ಅಸಹ್ಯ ಅಸಹ್ಯ, ಹೋಗು ಆಚೆಗೆ ಹೆಣ್ಣು ನಾಯಿ ಎಂದನು ಅವಳನ್ನು ರೇಗಿಸಲು. ಹೇ, ಏನು ಬಾಯಿಗೆ ಬಂದಾಗೆ ಮಾತಾಡ್ತಿದ್ಯಾ ಮಗನೇ? ಒಂದು ಪಂಚ್ ಕಳೆದೋಗ್ತೀಯಾ ಗೊತ್ತಾ? ನೋಡ್ತೀಯೇನೋ ಎಂದಳು ಹೊಡೆಯುವಂತೆ ಮೇಲೆ ಎಗರುತ್ತಾ. ಛೀ 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 ಛೀ, ಏನು ನೋಡಲಿ? ಈಗ ನೋಡಿದ್ರೇ ತಡೆಯೋಕೆ ಆಗ್ತಿಲ್ಲ. ಇನ್ನು ಏನು ನೋಡಲಿ ತಾಯಿ? ನನಗೆ ಬೇಡ, ಹೋಗು. ಹಾಂ, ನಿನ್ನ ಹೋತಿಕೆ ಆತನಿಗೆ ತೋರಿಸು. ನಾನು ಉಸಿರು ಬಿಟ್ಟರೆ ಹಾರಿ ಹೋಗ್ತೀಯಾ? ನನಗೆ ಪಂಚ್ ಬೇರೆ ಮಾಡ್ತೀಯಾ ಎಂದ ಅವಳ ಅನ್ಕಿಸುತ್ತಾ. ಅಯ್ಯೋ ನಿನ್ನ ಎಂದು ಕಿರಿಚಿದವಳು ಅಲ್ಲೇ ಇದ್ದ ಡೆಕೋರೇಷನ್ ಸೆಟ್ ಮಾಡಲು ಇಟ್ಟಿದ್ದ ಗೂಟ ಕಿತ್ತುಕೊಂಡು ವರುಣ್ ಓಡಿಸಿಕೊಂಡು ಹೋದಳು ಸನ್ನಿಧಿ. ಅವಳು ಬಂದಿದ್ದು ನೋಡೇ ವರುಣ್ಗೆ ಶಾಕ್ ಆಯಿತು. ಸುಮ್ಮನೆ ಒಳಗೆ ಹೊಡೆದ. ರಿಸೆಪ್ಷನ್ಗಾಗಿ ಬಿಳಿ ಹೂಗಳಿಂದ ಸ್ಟೇಜನ್ನು ಅಲಂಕಾರ ಮಾಡಿದ್ದರು. ಗಣ್ಯಾತಿ ಗಣ್ಯರೆಲ್ಲ ಹಾಜರಿದ್ದರು. ಬಿಂದು, ಮೋಹನ್ ಬಂದಿರಲಿಲ್ಲ. ರವೀಂದ್ರ, ಸುಮಿತ್ರಾ ದೇವಿ ಒಂದೆಡೆ ಕುಳಿತಿದ್ದರು. ಇಂಚರನ ಕೈ ಹಿಡಿದು ಬಂದನು ಸಾತ್ವಿಕ್. ಎಷ್ಟು ದಿನದ ಕನಸು ಈ ಮದುವೆ. ಇಬ್ಬರಿಗೂ ಇಂಚರಗೆ ಕೈ ಜಾರುತ್ತಿದ್ದ ಪ್ರೀತಿ ಮಡಿಲು ಸೇರಿದ ಖುಷಿ. ಆದರೆ ಸಾತ್ವಿಗೆ ತನ್ನ ಪ್ರೀತಿ ಕೈ ಜಾರದಂತೆ ಜೋಪಾನ ಮಾಡಿದ ಖುಷಿ. ಇಂಚರ ಗೌನ್ ಜೊತೆ ವಜ್ರದ ಒಡವೆ ಧರಿಸಿ ಗೊಂಬೆಯಂತೆ ಹೊಳೆಯುತ್ತಿದ್ದಳು. ಶ್ರೀಧರ್ ರೂಪರ ಸೌಂದರ್ಯವನ್ನು ಎರವಲು ಪಡೆದಿದ್ದರು. ಇಬ್ಬರು ಹೆಣ್ಣು ಮಕ್ಕಳು. ಸಾತ್ವಿಕ್ ಕಪ್ಪು ಸೂಟ್ ಧರಿಸಿದ್ದ. ಅವನಿಗಂತೂ ಇಂಚರ ಚಿನ್ನದ ಗಣಿಯಂತೆ ಕಾಣುತ್ತಿದ್ದಳು. ಆದರೂ ಇಬ್ಬರ ನಡುವೆ ಜಗಳ ಆದಾಗಿನಿಂದ ಒಂದು ಮಾತಿಲ್ಲ, ಬರೀ ಕೃತಿಗಳೇ. ಸಂಗೀತ ಕಾರ್ಯಕ್ರಮದ ಉಸ್ತುವಾರಿ ತೆಗೆದುಕೊಂಡಿದ್ದ ಇಶಾನ್ ಅವನಿಗೆ ಸನ್ನಿಧಿ ಜೊತೆಯಾಗಿದ್ದಳು. ಮೊದಲು ಸಾತ್ವಿಕ್ ನೃತ್ಯ ಮಾಡಿದರೆ ನಂತರ ಇಶಾನ್, ಕರಣ್, ಅಭಿಮನ್ಯು, ನೂತನ್, ವರುಣ್ ನೃತ್ಯ ಮಾಡಿದರು. ಕಪಲ್ ಡ್ಯಾನ್ಸ್ನಲ್ಲಿ ಇಂಚರ ಸಾತ್ವಿಕ್ ಜೊತೆಗೆ ಆಕಾಶ್, ಅಂಜನ್ ಜೊತೆಯಾಗಿ ಡ್ಯಾನ್ಸ್ ಮಾಡಿದರು. ಸುಹಾಸ್ ಮಾತ್ರ ಪ್ರಜ್ಞಾ ಬಸುರಿ ಆದ್ದರಿಂದ ಅವಳ ನಿಲ್ಲಿಸಿ ತಾನು ಮಾತ್ರ ಕುಣಿದಿದ್ದ. ಜೋಡಿಗಳ ನಂತರ ಸನ್ನಿಧಿ ಇಶಾನ್ ಜೋಡಿ. ಆದರೆ ಶ್ರೇಣಿಕನ ಅಭಿಯ ಜೊತೆ ಜೋಡಿ ಮಾಡಿದ್ದಳು ಸನ್ನಿಧಿ. ಶ್ರೇಣಿಕಾ, ಅಭಿಯು ಸಾಮಾನ್ಯರಂತೆ ನೃತ್ಯವನ್ನು ಖುಷಿಯಿಂದಲೇ ಮಾಡಿದರು, ಯಾವ ಭಾವನೆಯನ್ನು ತೋರದೆ. ಮಕ್ಕಳ ನಂತರ ಮನೆಯ ಹಿರಿಯರು ತಮಗೆ ಬಂದಂತೆ ಜೋಡಿಯಾಗಿ ನೃತ್ಯ ಮಾಡಿದರು. ರವೀಂದ್ರರಿಗೆ ತಮ್ಮ ಮನೆಯ ಖುಷಿ ನೋಡಿ ಕಣ್ ತುಂಬಿತು. ಪ್ರಜ್ಞಾ, ಆಕಾಶ್ ಮದುವೆ ಅದ್ಧೂರಿಯಾಗಿ ನಡೆದರೂ ಇಷ್ಟು ಸಂಭ್ರಮ ಇರಲಿಲ್ಲ. ಇಂದು ಅಶೋಕ್, ರಮೇಶ್, ನರಸಿಂಹರವರು ತಮ್ಮ ಪತ್ನಿಯರ ಜೊತೆ ಮನಸ್ಫೂರ್ತಿಯಾಗಿ ಕುಣಿದು ಆನಂದಿಸಿದರು. ಸುಮಿತ್ರರಿಗೆ ಮಾತ್ರ ತಮ್ಮ ಮಗಳಿಲ್ಲದ ದುಃಖ ಕಾಡುತ್ತಿತ್ತು. ಸಂಜು, ಇಷ್ಟಕ್ಕೆ ಅಳುವುದ್ಯಾಕೆ? ನಾನಿಲ್ವಾ? ನಾನೆಲ್ಲ ನೋಡ್ಕೊಳ್ತೀನಿ. ನಿಂದು ಇಶಾನ್ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ, ನೀನು ಹೆದರಬೇಡ ಎಂದಳು ಪ್ರಣತಿ ಭರವಸೆ ನೀಡುತ್ತಾ. ಅಕ್ಕ, ಏನು ಹೇಳ್ತಿದ್ಯಾ? ಇದೆಲ್ಲ ಆಗುತ್ತಾ? ಅಪ್ಪನಿಗೆ ಗೊತ್ತಾದರೆ ಅಷ್ಟೇ. ಸುಮ್ಮನೆ ರಿಸ್ಕ್ ಬೇಡ. ನನ್ನ ಹಣೆ ಬರ ಇದ್ದಂಗೆ ಆಗಲಿ ಬಿಡು ಎಂದಳು ಸಂಜು ನಿರಾಸೆಯಾಗಿ. ಮದುವೆ ಗಂಧರ್ವ ಲೋಕಕ್ಕೆ ಪೈಪೋಟಿ ನೀಡುವಂತೆ ತಯಾರಾಗಿತ್ತು. ಅಭಿ ಸಾತ್ವಿಕ್ ಮದುವೆಗೆ ಏನು ಕೊರತೆ ಬಾರದಂತೆ ಎಲ್ಲ ನೋಡಿಕೊಂಡಿದ್ದ ಇವೆಂಟ್ ಕಂಪನಿ ಬಹು ಅಸ್ತೆಯಿಂದ ರೆಡಿ ಮಾಡಿದ್ದರು. ಗಂಧರ್ವ ಲೋಕವೇ ಸೃಷ್ಟಿಯಾದಂತೆ ಕಂಗೊಳಿಸುತ್ತಿತ್ತು ಮದುವೆ ಮನೆ. ಅರ್ಪಿತಾ, ರಮೇಶ್ ಅತಿಥಿಗಳ ಸ್ವಾಗತಿಸುತ್ತಿದ್ದರೆ ನಿರುಪಮ, ಅಶೋಕ್ ಬರುವ ಬಿಸ್ನೆಸ್ ಉದ್ಯಮಿಗಳ ಕುಶಲೋಪಾರಿಗೆ ವಿಚಾರಿಸುತ್ತಿದ್ದರು. ನರಸಿಂಹ, ಮೀನಾ ಮಗನ ಪರವಾಗಿ ಶಾಸ್ತ್ರದಲ್ಲಿ ತೊಡಗಿದ್ದರು. ಶ್ರೀಧರ್ನ ಭಾಸ್ಕರ್ ಕುಮಾರ್ ಸೇರಿ ಬೈದು ಬುದ್ಧಿ ಹೇಳಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಂಟಪಕ್ಕೆ ಕರೆತಂದಿದ್ದರು. ಇಂಚರನ ಪರವಾಗಿ ರೂಪಾರ ಜೊತೆ ಶ್ರೀಧರ್ ಶಾಸ್ತ್ರ ಮಾಡುತ್ತಿದ್ದರು. ರೂಪಾರಿಗೆ ಗಂಡನ ಬಗ್ಗೆ ಅಸಮಾಧಾನ ಇದ್ದರೂ ಸದ್ಯ ಮದುವೆಗೆ ಬಂದ್ರಲ್ಲ ಎಂಬ ತೃಪ್ತಿ. ಅಭಿಮನ್ಯು, ನೂತನ್, ವರುಣ್, ಇಶಾನ್, ಆಕಾಶ್ ಶೆರ್ವಾನಿ ಧರಿಸಿದ್ರೆ ಶ್ರೀನಿಕಾ, ಸನ್ನಿಧಿ, ಬಿಂದು, ಪ್ರಜ್ಞಾ, ಅಂಜನಾ ರೇಷ್ಮೆ ಸೀರೆ ಹುಟ್ಟಿದ್ದರು. ಅಭಿ, ನೂತನ್ ಸೇರಿ ಬರುವವರ ಮಾತನಾಡಿಸಿ ಕೂರಿಸುತ್ತಿದ್ದರು. ವರುಣ್, ಇಶಾನ್ ಊಟದ ಹಾಲ್ ವ್ಯವಸ್ಥೆ ನೋಡುತ್ತಿದ್ದರು. ಶ್ರೇಣಿಕಾ, ಸನ್ನಿಧಿ ಪುರೋಹಿತರು ಹೇಳುವುದು ತಂದು ಕೊಡುತ್ತಿದ್ದರು. ಕರಣ್ ರಾತ್ರಿ ವಾಪಸ್ ವೇದ ಮತ್ತು ಮನೆಯವರ ಕರೆತರಲು ಮನೆಗೆ ಬಂದಿದ್ದ. ಸಂಜು ಮನೆಯವರು ಮಂಟಪದಲ್ಲಿ ಬಂದು ಕುಳಿತಿದ್ದರು. ಸಂಜು ಇಶಾನ್ ಹುಡುಕುತ್ತಾ ಸುತ್ತಲೂ ನೋಡುತ್ತಿದ್ದಳು. ಪ್ರಜ್ಞಾ ಆರವ್ ಜೊತೆ ಒಂದೆಡೆ ಸುಮ್ಮನೆ ಕುಳಿತಿದ್ದಳು. ಅಂಜನಾ ಬರುವವರಿಗೆ ಅರಶಿನ ಕುಂಕುಮ ಕೊಡುತ್ತಿದ್ದಳು. ಮನೆಯ ಪ್ರತಿಯೊಬ್ಬರು ಒಂದೊಂದು ವಿಭಾಗದಲ್ಲಿ ಕೆಲಸ ಮಾಡುವುದರಿಂದ ಅತಿಥಿಗಳ ಆಗಮನ ಆಗುತ್ತಲೇ ಇತ್ತು. ಯಾರಿಗೂ ಕೊರತೆ ಆಗದಿರುವಂತೆ ಓಡಾಡುತ್ತಿದ್ದರು ಮನೆಯವರು. ಬೆಳಿಗ್ಗೆಯ ಮುಹೂರ್ತಕ್ಕೆ ತಯಾರಿ ನಡೆಯುತ್ತಿತ್ತು. ಸಂಜನಾ ಕುಟುಂಬವೂ ಬಂದಿತ್ತು. ಸ್ವಲ್ಪ ಹೊತ್ತಿಗೆ ಪ್ರಣತಿ, ಸಮರ್ಥ್ ಸಹ ಬಂದಿದ್ದರು. ಸಮರ್ಥನನ್ನು ದೂರದಿಂದ ನೋಡಿದ ರಮೇಶ್ರಿಗೆ ಕಣ್ಣು ತುಂಬಿ ಬಂತು. ಚಿಕ್ಕ ಮಗುವಿನಲ್ಲಿ ಎತ್ತಿ ಆಡಿಸಿದ ಹುಡುಗ ಈಗ ಮಗಳ ನೋವಿಗೆ ಕಾರಣನಾದ ಎಂಬ ಬೇಸರದಿಂದ ಮಾತನಾಡಿಲ್ಲ. ಮನೆಯವರು ಮಂಟಪದ ಬಳಿ ಇದ್ದಿದ್ದರಿಂದ ಅವನನ್ನು ಯಾರೂ ನೋಡಲಿಲ್ಲ. ಅರ್ಪಿತಾ ಬೇರೆಯವರ ಕಡೆ ಗಮನ ಕೊಟ್ಟಿದ್ದರು.
ಸಮರ್ಥ್ ಪ್ರಣತಿ ಜೊತೆ ಮಾತನಾಡುತ್ತಾ ಹೋಗುತ್ತಿದ್ದರಿಂದ ಯಾರೂ ಅವನ ಕಣ್ಣಿಗೆ ಬಿದ್ದಿರಲಿಲ್ಲ. ಪ್ರಣತಿ ಏನೋ ಹೇಳುತ್ತಿದ್ದರಿಂದ ಕೇಳಿಸಿಕೊಳ್ಳುತ್ತಿದ್ದ. ಒಳಗೆ ಕುಳಿತಿದ್ದ ಶೋಭಾರವರು ಬಂದು ಹಳೆಯ ಮಗಳನ್ನು ನೋಡಿ ಕರೆದುಕೊಂಡು ತಾವು ಕುಳಿತ ಕಡೆ ಕರೆದುಕೊಂಡು ಹೋಗಿ ಮಾತನಾಡುತ್ತಿದ್ದರು. ಸಮರ್ಥ್ ಪರಿಚಯದವರು ಸಿಕ್ಕರೆಂದು ಅಲ್ಲೇ ಉಳಿದ. ಪ್ರಣತಿಗೆ ಸಂಜನ ಬಳಿ ಮಾತನಾಡಬೇಕಾಗಿದ್ದುದರಿಂದ ಸಂಜುನ ಬದಿಗೆ ಕರೆದುಕೊಂಡು ಹೋದಳು. ಸಂಜು, ಈಗ ಹೇಳು, ಏನಾಯ್ತು? ನಿನ್ನ ಗಂಡನ ಮನೆ ಮದುವೆ, ಹೀಗೆ ಕೂತಿದ್ಯಾ, ಯಾಕೆ ಎಂದಳು ಪ್ರಣತಿ ಸಪ್ಪಗಿದ್ದ ತಂಗಿಯ ಮುಖ ನೋಡಿ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಕ್ಕ. ಅಪ್ಪ ಹೇಳಿದ್ರು ಅಂತ ಒಪ್ಪಿಕೊಂಡೆ. ಈಗ ನೋಡಿದರೆ ಒಪ್ಪಿ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಿದೆ ಕಣೆ ಎಂದಳು ಸಂಜು ಅಳುತ್ತಾ. ಸಂಜು, ಅಳ್ಬೇಡ ಕಣೆ. ಯಾಕೆ? ಹುಡುಗ ಒಳ್ಳೆಯವನಲ್ವಾ? ಏನಾದರೂ ಹಿಂಸೆ ಮಾಡಿದ್ನಾ? ಇಷ್ಟ ಆಗಲಿಲ್ವಾ? ಏನು ತೊಂದರೆ ಆಗಿದೆ ಹೇಳೆ ಮೊದಲು, ನಾನಿದ್ದೀನಿ ಎಂದಳು ಅಭಯ ನೀಡುತ್ತಾ. ನನಗೆ ಅವರ ಹೆಸರು ಬಿಟ್ಟರೆ ಅವರ ಬಗ್ಗೆ ನನಗೇನು ಗೊತ್ತಿಲ್ಲ. ಅದು ನನಗೆ ಬೇಡ. ಆದರೆ ನಾನು ಈಗಾಗಲೇ ಒಬ್ಬರನ್ನು ಪ್ರೀತಿ ಮಾಡ್ತಿದ್ದೀನಿ ಎಂದಳು ಬಿಕ್ಕಳಿಸುತ್ತಾ. ಅಂದರೆ ಏನೇ? ಪ್ರೀತಿ ಮಾಡಿದ ಮೇಲೆ ಅಪ್ಪನ ಹತ್ರ ಹೇಳಿ ಮದುವೆ ನಿಲ್ಲಿಸೋದು ತಾನೆ? ಯಾಕೆ? ಹುಡುಗ ಬಡವನಾ? ಇಲ್ಲ ಮದುವೆಗೆ ಒಪ್ತಾ ಇಲ್ವಾ ಎಂದಳು. ತಂಗಿ ಪ್ರೀತಿ ಮಾಡಿದ್ದು ಆಶ್ಚರ್ಯವಾದರೂ ಮದುವೆ ನಿಲ್ಲಿಸಲು ಕಾರಣ ಸಿಕ್ಕಿತ್ತು ಎಂದುಕೊಂಡಳು. ಹುಡುಗ ಬೇರೆ ಯಾರೂ ಅಲ್ಲ, ಅಭಿಮನ್ಯು ತಮ್ಮ ಇಶಾನ್. ಆದರೆ ಅವರ ಅಣ್ಣನ ಜೊತೆ ಮದುವೆ ನಿಶ್ಚಯ ಆಗಿದ್ದಕ್ಕೆ ನನ್ನ ಮದುವೆ ಆಗೋಕ್ಕೆ ಮುಂದೆ ಬರುತ್ತಿಲ್ಲ. ಅಣ್ಣನನ್ನೇ ಮದುವೆ ಆಗು ಅಂತಿದ್ದಾನೆ ಎಂದಳು ಸಂಜನಾ. ಸಂಜು, ಇಷ್ಟಕ್ಕೆ ಅಳೋದಾ? ಯಾಕೆ? ನಾನಿಲ್ವಾ? ನಾನೆಲ್ಲ ನೋಡ್ಕೊಳ್ತೀನಿ ನಿಂದು. ಇಶಾನ್ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ. ನೀ ಹೆದರಬೇಡ, ಮೊದಲು ಸಮಾಧಾನ ಆಗು ಎಂದಳು ನೀರು ತಂದು ಕುಡಿಸಿ. ಅಕ್ಕ, ಏನು ಹೇಳ್ತಿದ್ಯಾ ಅಂತ ಗೊತ್ತಿದೆಯಾ? ಇದೆಲ್ಲ ಆಗುತ್ತಾ? ಅಪ್ಪನಿಗೆ ಗೊತ್ತಾದರೆ ಅಷ್ಟೇ. ಸುಮ್ಮನೆ ರಿಸ್ಕ್ ಬೇಡ. ನಾನು ಹಣೆ ಬರ ಇದ್ದಂಗೆ ಆಗಲಿ ಬಿಡು ಎಂದಳು ಜಿಗುಪ್ಸೆಯಿಂದ. ನೀ ಸುಮ್ಮನಿರು. ಯಾರಿಗೂ ಅನುಮಾನ ಬರದಂತೆ ನಾನೆಲ್ಲ ಪ್ಲ್ಯಾನ್ ಮಾಡ್ತೀನಿ. ಈ ವಿಚಾರ ನಮ್ಮಿಬ್ಬರ ಮಧ್ಯೆ ಇರಲಿ. ಆದರೆ ನೀನು ಈ ಮದುವೆಗೆ ಒಪ್ಪಿರೋ ಥರ ಖುಷಿಯಾಗಿರು. ಯಾರಿಗೂ ಅನುಮಾನ ಬರದಂತೆ ಇರು ಎಂದಳು ಪ್ರಣತಿ ಮನಸ್ಸಲ್ಲಿ ಏನೋ ಯೋಚಿಸುತ್ತಾ. ಸರಿ ಅಕ್ಕ, ನೀನೇ ಸಹಾಯ ಮಾಡುವಾಗ ನಾನು ಹಿಂದೆ ಸರಿಯಲ್ಲ ಬಿಡು. ಇಶಾನ್ ಸಿಕ್ಕರೆ ಸಾಕು ಎಂದಳು ಸಂಜನಾ ಇಶಾನ್ ಮದುವೆ ಆಗುವ ಭರವಸೆಯಿಂದ. ಪ್ರಣತಿ ಮುಖದಲ್ಲಿದ್ದ ವ್ಯಂಗ್ಯ ನಗು ತುಂಬಿತ್ತು. ತನ್ನ ಕೆಲಸಕ್ಕೆ ಸಂಜುವನ್ನೇ ದಾಳ ಮಾಡಿದ್ದಳು ಪ್ರಣತಿ. ಮಂಟಪದಲ್ಲಿ ದಾರಾ ಮುಹೂರ್ತಕ್ಕೆ ಪುರೋಹಿತರು ತಯಾರು ಮಾಡಿದ್ದರು. ಮೊದಲು ಸಾತ್ವಿಕ್ ಬಿಳಿ ಪಂಚೆ ಶಲ್ಯ ಹುಟ್ಟು ನಿಂತರೆ ಅವನ ಎದುರಾಗಿ ನಿಂತಿದ್ದ ಇಂಚರ ಹಸಿರು ಸೀರೆಯಲ್ಲಿ ಅಪ್ಸರಿಯಂತೆ ಮಿಂಚುತ್ತಿದ್ದಳು. ನಡುವೆ ಇಶಾನ್ ವರುಣ್ ಅಡ್ಡವಾಗಿ ಅಂತರ್ಪಟ ಹಿಡಿದು ನಿಂತಿದ್ದರು. ಗಂಡು ಹೆಣ್ಣಿನ ಕೈಯಲ್ಲಿ ಶಾಸ್ತ್ರಗಳು ಸಾಗುತ್ತಿದ್ದವು. ಮೊದಲು ಗಂಡು ಹೆಣ್ಣಿನ ತಲೆಯ ಮೇಲೆ ಜೀರಿಗೆ ಬೆಲ್ಲ ಸುರಿಸಿದವರು ನಂತರ ಹಾರ ಬದಲಾವಣೆ ಮಾಡಿಸಿ ತಾಲಿಗೆ ಪೂಜೆ ಮಾಡಿ ಎಲ್ಲರ ಬಳಿ ಆಶೀರ್ವಾದ ಪಡೆಯಲು ಸನ್ನಿಧಿ ಬಳಿ ನೀಡಿದರು. ಗಂಡು ಹೆಣ್ಣಿನ ನಡುವಿದ್ದ ಅಂತರ್ಪಟ ಸರಿಸಿದರು. ಇಂಚರನ್ನ ನೋಡಿ ಸಾತ್ವಿಕ್ ವಾವ್ ಎಂದಿದ್ದ ಮನಸ್ಸಲ್ಲಿ. ಇಂಚರ ಮಾತ್ರ ತಲೆ ಎತ್ತಲಿಲ್ಲ. ಮೊದಲು ಮೀನಾ ನರಸಿಂಹ ಬಂದು ಧಾರೆ ನೀರು ಬಿಟ್ಟು ಆಶೀರ್ವಾದ ಮಾಡಿದರು. ಅವರಾದ ಮೇಲೆ ಶ್ರೀಧರ್ ರೂಪ ಧಾರೆ ಎರೆದರು. ಸನ್ನಿಧಿ ಎಲ್ಲರ ಕೈಯಲ್ಲಿ ಮುಟ್ಟಿಸಿ ತಂದ ತಾಳಿಯನ್ನು ಸಾತ್ವಿಕ್ ಕೈಗೆ ನೀಡಿದರು ಪುರೋಹಿತರು. ಇಲ್ಲಿಯವರೆಗೂ ನಗುತ್ತಿದ್ದ ಸಾತು ಕೈಗಳು ನಡುಗುತ್ತಿತ್ತು. ತಾಳಿ ತೆಗೆದವನು ಕಣ್ಣು ಮುಚ್ಚಿ ತೆಗೆದು ತನ್ನ ಮನೆಯವರ ಕಡೆಗೆ ಒಮ್ಮೆ ನೋಡಿ ಗಟ್ಟಿ ಮೇಳದ ಸದ್ದಿಗೆ ಇಂಚರ ಕುತ್ತಿಗೆಗೆ 3 ಗಂಟು ಬಿಗಿದಿದ್ದ. ಇಂಚರ ಇಂದು ಅಧಿಕೃತವಾಗಿ ಇಂಚರ ಸಾತ್ವಿಕ್ ವರ್ಮ ಆಗಿದ್ದಳು. ಪುರೋಹಿತರು ಹೇಳಿದಂತೆ ತಾಳಿಗೆ ಅರಿಶಿನ ಕುಂಕುಮ ಹಚ್ಚಿದವನು ಪೂಜೆ ಮಾಡಿ ಇಂಚರನ ಹಣೆಗೆ ಗಟ್ಟಿಯಾಗಿ ಮುತ್ತನ್ನಿಟ್ಟಿದ್ದ. ಇಂಚರಗೆ ಮುಂದಿನ ಜೀವನದ ಭರವಸೆ ನೀಡುವಂತೆ ಅವಳಿಗೂ ತೃಪ್ತಿಯಾಗಿತ್ತು. ರೂಪಾರ ಕಣ್ಣುಗಳು ತುಂಬಿ ನಿಂತಿದ್ದವು. ಸಂಬಂಧಿಕರೆಲ್ಲ ಮಕ್ಕಳ ಮದುವೆ ಯಾವಾಗ ಮಾಡುವೆ? ದುಡ್ಡು ಇಟ್ಟಿದ್ಯಾ? ನಿಮ್ಮ ಮಕ್ಕಳ ಅಂದ ಚೆಂದ ನೋಡಿ ಮದುವೆ ಆಗಬೇಕು ಅಷ್ಟೇ ಎಂದು ಅಂಗಿಸಿದಾಗಲೆಲ್ಲ ಕೊರಗುತ್ತಿದ್ದರು ರೂಪ. ಈಗ ಅವರ ಕನಸನ್ನೇ ಮೀರಿದಂತೆ ಮದುವೆ ನಡೆದಿತ್ತು. ಮನೆಯವರೆಲ್ಲ ಒಬ್ಬರಿಂದೇ ಒಬ್ಬರಂತೆ ಜೋಡಿಗಳಾಗಿ ಬಂದು ಧಾರೆ ಎರೆದಿದ್ದರು. ನರಸಿಂಹ ಮೀನಾರಿಗೆ ತನ್ನ ಸೊಸೆ ನೋಡಿದಾಗಲೆಲ್ಲ ಖುಷಿಯೇ ಖುಷಿ. ಮಗನ ಆಯ್ಕೆ ಬಗ್ಗೆ ಹೆಮ್ಮೆ. ಅವರಿಗೆ ಆಡಿಕೊಳ್ಳುವವರ ಮುಂದೆ ತನ್ನದೇ ಸ್ವಂತ ನಿಲುವು ಮಾಡಿಕೊಂಡು ಸಂಸಾರದ ಜವಾಬ್ದಾರಿ ಹೊರಲು ತಯಾರಾದ ಮಗ ಎಂದು ಹಾದಿ ತಪ್ಪುವವನಲ್ಲ ಎಂದು ತಿಳಿದಿದೆ ಅವರಿಗೆ. ಸಮರ್ಥ ಎಲ್ಲರ ಜೊತೆ ಕುಳಿತು ಮದುವೆ ವೀಕ್ಷಿಸಿದವನಿಗೆ ತನ್ನ ಕುಟುಂಬ ಸೇರುವ ಆಸೆ. ಆದರೆ ಈ ಅವಕಾಶ ಇನ್ನೂ ಯಾರೂ ಅವನಿಗೆ ಕೊಟ್ಟಿರಲಿಲ್ಲ. ಸುರೇಶ್ ದಂಪತಿಯ ಹಿಂದೆ ತಾನು ಪ್ರಣತಿಯ ಜೊತೆ ಧಾರೆ ನೀರು ಬಿಡಲು ಬಂದನು. ಸುರೇಶ್ ದಂಪತಿ ಜೊತೆ ಸಂಜನಾ ಮದುಮಕ್ಕಳಿಗೆ ಶುಭ ಕೋರಿ ಹೋದ ನಂತರ
ಬಂದ ಜೋಡಿ ನೋಡಿ ಮನೆಯವರು ಸ್ತಬ್ಧರಾದರೆ ರವೀಂದ್ರ ಸುಮಿತ್ರ ದೇವಿಗೆ ಅಳುವೇ ಬಂದಿತ್ತು. ಇಷ್ಟು ದಿನ ಎಲ್ಲೋ ಇರುವನು ಎಂದುಕೊಂಡ ಮೊಮ್ಮಗ ಮರಳಿ 3 ವರ್ಷದ ನಂತರ ಕಣ್ಣ ಮುಂದಿದ್ದ. ಅಭಿಮನ್ಯು ಅಶೋಕ ಅರ್ಪಿತ ಬಿಟ್ಟು ಉಳಿದವರಿಗೆಲ್ಲ ಅವನ ನೋಡಿ ಖುಷಿ ಜೊತೆಗೆ ಮಾತನಾಡುವ ಆಸೆ. ಇದು ಸರಿಯಾದ ಸಮಯವಲ್ಲ ಎಂದು ಸುಮ್ಮನಿದ್ದರು. ಪ್ರಜ್ಞಾ ಅವನ ಬಗ್ಗೆ ಯಾವುದೇ ಭಾವನೆ ಇರಲಿಲ್ಲ. ಈಗ ಸಂಪೂರ್ಣ ಸುಹಾಸ್ನ ಮಡದಿಯವಳು. ಅಭಿಮನ್ಯು ಬಿಟ್ಟು ಉಳಿದವರೆಲ್ಲ ಅವನ ಕಡೆಯೇ ನೋಡುತ್ತಿದ್ದರು. ಕಲ್ಯಾಣಿಯೂ ಬಂದಿರುವಳ ಎಂದು ಸುತ್ತಲೂ ನೋಡುತ್ತಿದ್ದರು. ಆದರೆ ಪ್ರಣತಿ ಸಮರ್ಥ್ ಅಷ್ಟೇ ಅಲ್ಲಿ ಕಂಡದ್ದು. ಸಂಜನಾ ಮನೆಯವರು ಊಟ ಮುಗಿಸಿ ಮದುಮಕ್ಕಳಿಗೆ ಶುಭ ಹಾರೈಸಿ ಮನೆ ಕಡೆ ಹೊರಡುವ ಮೊದಲು ನಿರುಪಮಗೆ ತಿಳಿಸಲು ಬಂದರು. ನಾವಿನ್ನೂ ಬರ್ತೇವೆ ನಿರುಪಮ, ನಾವು ಇನ್ನೂ ಮದುವೆಗೆ ತಯಾರಿ ಮಾಡುವುದಿದೆ, ಬಿಡುವಿಲ್ಲ ಎಂದರು ಶೋಭಾ. ಇಷ್ಟು ಬೇಗ ಹೊರಡುವಿರಾ? ಇನ್ನು ಸ್ವಲ್ಪ ಹೊತ್ತು ಇರಿ, ಹೋಗುವಿರಂತೆ. ಊಟ ಎಲ್ಲ ಆಯ್ತಾ ಎಂದು ವಿಚಾರಿಸಿದರು ನಿರುಪಮ. ಇನ್ನೂ ಮದುವೆ ಮುಗಿದಿಲ್ಲ, ಇನ್ನೊಬ್ಬ ಮಗನದು ಇದೆ, ಬರಲೇಬೇಕಲ್ವಾ? ಮನೆಯಲ್ಲಿ ಕೆಲಸ ಇದೆ, ನಮ್ಮ ಮಗಳು ಅಳಿಯ ಬಂದಿದ್ದಾರೆ, ಮನೆಗೆ ಹೊರಡಬೇಕು ಎಂದರು ಸುರೇಶ್ ವಿನಯದಿಂದ. ಹೌದಾ, ನಮಗೂ ರೆಸ್ಟ್ ಇಲ್ಲ, ಮತ್ತು ನಾಳೆಯಿಂದ ಅಭಿ ಮದುವೆಗೆ ತಯಾರಿ ಮಾಡಬೇಕು. ನಿಮ್ಮ ಮಗಳ ನಾನು ನೋಡಿಲ್ಲ, ಕರೇರಿ ಮಾತನಾಡಿಸುವೆ ಎಂದರು. ನಿರುಪಮ ಮುಂದೆ ಸೊಸೆಯಾಗುವವಳ ಅಕ್ಕ ಎಂದು. ದೂರದಲ್ಲಿದ್ದ ಪ್ರಣತಿ ಸಮರ್ಥ್ನ ಹತ್ತಿರ ಕರೆದು, ಶೋಭಾ, ಇವಳೇ ನನ್ನ ಮೊದಲ ಮಗಳು ಪ್ರಣತಿ, ಇವರು ನಮ್ಮ ಹಳಿಯ ಸಮರ್ಥ್ ಎಂದು ಪರಿಚಯಿಸಿದರು. ನಿರುಪಮ ಸಮರ್ಥ್ನ ನೋಡಿ ಕಲ್ಲಂತೆ ನಿಂತಿದ್ದರೆ ಸಮರ್ಥ್ಗೆ ಮಾತೇ ಹೊರಡಲಿಲ್ಲ. ಪ್ರಣತಿ ಮಾತ್ರ ಕಾಟಾಚಾರಕ್ಕೆಂಬಂತೆ ನಗು ನೀಡಿದಳು. ನಿರುಪಮ ನಗಲು ಆಗದೆ, ಹೌದಾ, ಇಬ್ಬರು ಚೆನ್ನಾಗಿದ್ದಾರೆ. 2 ದಿನದಲ್ಲಿ ನನ್ನ ಮಗನ ಮದುವೆ ಇದೆ, ನೀವಿಬ್ಬರೂ ಮರಿದೇ ಬರಬೇಕು ಎಂದರು ತಮ್ಮ ಬೇಸರ ಮುಚ್ಚಿಡುತ್ತಾ. ಪ್ರಣತಿ ತಲೆ ಆಡಿಸಿದರೆ ಸಮರ್ಥ್ ಸುರೇಶ್ ದಂಪತಿಯ ಜೊತೆ ಸುಮ್ಮನೆ ತಲೆ ಬಗ್ಗಿಸಿ ಮನೆಯ ಕಡೆ ನಡೆದನು. ಮದುವೆಗೆ ಬಂದ ಅತಿಥಿಗಳೆಲ್ಲ ಊಟ ಮುಗಿಸಿ ಮನೆಗೆ ವಾಪಸ್ಸಾಗಿದ್ದರು. ಮನೆಯ ನೆಂಟರು ಫ್ರೆಂಡ್ಸ್ಗಳಷ್ಟೇ ಇದ್ದರು. ದಾರ ಮುಹೂರ್ತ ಮುಗಿದು ಸಪ್ತಪದಿಯನ್ನು ತುಳಿಸಿ ಹೆಣ್ಣು ಗಂಡನ್ನು ಔತಣಕ್ಕೆ ಕರೆದೊಯ್ದರು. ಮನೆಯವರ ಜೊತೆ ರೇಗಿಸುವಿಕೆ ಹರಟೆಯಲ್ಲಿ ಊಟವೂ ಮುಗಿದಿತ್ತು. ಸಂಜೆ ಹೆಣ್ಣು ಒಪ್ಪಿಸುವ ಶಾಸ್ತ್ರದಲ್ಲಿ ಇಂಚರ ರೂಪರನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅತ್ತಳು. ತಾನು ಹೋದರೆ ತನ್ನ ಮನೆಯವರ ಗತಿಯೇನು? ತನ್ನ ತಂದೆ ಕುಡಿದು ತಾಯಿಗೆ ಹಿಂಸೆ ಕೊಟ್ಟರೆ ಎಂದು ಈಗ ಅವಳಿಗೆ ಯೋಚನೆ ಹತ್ತಿತ್ತು. ಶ್ರೀನಿಕಾ ಇಂಚರಳ ತಬ್ಬಿ ತಾಯಿಯ ಹುಷಾರಾಗಿ ನೋಡಿಕೊಳ್ಳೋ ಬಗ್ಗೆ ಆಶ್ವಾಸನೆ ನೀಡಿದಳು. ಇಷ್ಟು ದಿನ ತಲೆ ಕೆಡಿಸಿಕೊಳ್ಳದ ಶ್ರೀಧರ್ ಸಹ ಕಣ್ಣೀರು ಸುರಿಸಿದರು. ಮನೆ ಮಗಳು ಇರುವುದಿಲ್ಲವೆಂದು ಅಳುತ್ತಲೇ ಸಾತ್ವಿಕ್ ಜೊತೆ ಕಾರು ಹೇರಿದಳು ಇಂಚರ. ಅವರ ಕಾರಿನ ಹಿಂದೆ ಒಂದರಂತೆ ಒಂದು ವರ್ಮಾ ಮನೆಯ ಕಾರುಗಳು ಹೊರಟವು. ವೇದ ಇಂಚರನ ಜೊತೆ ವರ್ಮಾ ಮನೆಗೆ ಹೋಗಿದ್ದಳು. ಶ್ರೀನಿಕಾ ಮನೆಯವರಿಗೂ ಕಾರಿನ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರೂ ಮನೆ ದಾರಿ ಹಿಡಿದರು. ಶ್ರೀಧರ್ ಮಾತ್ರ ಮಗಳ ನೆನಪಲ್ಲಿ ಕುಡಿಯಲು ಹೋದರು. ಕಲ್ಯಾಣಿ ನಿವಾಸಕ್ಕೆ ಹೊಸ ಸದಸ್ಯೆಯಾಗಿದ್ದಳು ಇಂಚರ. ಬಲಗಾಲಿಟ್ಟು ಗೃಹ ಪ್ರವೇಶ ಮಾಡಿದ್ದಳು. ದೀಪ ಹಚ್ಚಿ ಮನೆ ಬೆಳಗಿದಳು. ಎಲ್ಲರಿಗೂ ಮದುವೆ ಮನೆಯ ಆಯಾಸವಾಗಿದ್ದರಿಂದ ಹೆಚ್ಚು ಮಾತಿಗೆ ಕೂರದೆ ಊಟ ಮುಗಿಸಿ ರೆಸ್ಟ್ ಮಾಡಲು ಹೋದರು. ಇಂಚರ ಸಾತ್ವಿಕ್ಗೆ ಅಭಿಯ ಮದುವೆ ನಂತರ ಒಟ್ಟಿಗೆ ಪ್ರಸ್ತದ ಶಾಸ್ತ್ರ ಮಾಡುವುದಾಗಿ ಮನೆಯವರು ನಿರ್ಧರಿಸಿದರು. ಅದಕ್ಕೆ ಇಂಚರ ಸಾತ್ವಿಕ್ ಒಪ್ಪಿಗೆಯೂ ಇತ್ತು. ಭಾನುಮತಿ, ನೂತನ್, ಕರಣ್ ಎಲ್ಲರೂ ವರ್ಮಾ ಮನೆಯಲ್ಲೇ ಉಳಿದಿದ್ದರು. ಅಭಿಯ ರೂಮಿನಲ್ಲಿ ಕರಣ್, ನೂತನ್, ಅಭಿ ಇದ್ದರೆ ಸಾತ್ವಿಕ್ ರೂಮ್ನಲ್ಲಿ ಇಶಾನ್, ಸಾತ್ವಿಕ್ ಇದ್ದರು. ಸನ್ನಿಧಿ ರೂಮ್ನಲ್ಲಿ ಇಂಚರ, ವೇದ ಉಳಿದಿದ್ದರು. ವರುಣ್ ರೂಮಿನಲ್ಲಿ ಭಾನು, ಬಿಂದು ಇದ್ದರು. ಸನ್ನಿಧಿ ವರುಣ್ ಮಾತ್ರ ಮಾಡಿ ಮೇಲಿನ ರೂಮಿನಲ್ಲಿ ಕಿತ್ತಾಡುತ್ತಿದ್ದರು. ಹುಡುಗ ಮಲಗಿರುವ ರೂಮ್ಗೆ ಬಂದಿದೆಯಲ್ಲ, ನಾಚಿಕೆ ಇಲ್ವೇನೆ ಹೆಣ್ಣು ನಾಯಿ? ಏನಾದರೂ ಆದರೆ ನನ್ನ ಶೀಲಕ್ಕೆ ಯಾರೇ ಗ್ಯಾರಂಟಿ ಎಂದ ವರುಣ್ ಸನ್ನಿಧಿಯ ತಲೆಗೆ ಮೊಟಕುತ್ತಾ. ಮನೆಯಲ್ಲಿ ನೆಂಟರು ಇದ್ದಾರೆ, ರೂಮ್ ಖಾಲಿ ಇಲ್ಲ, ಅದಕ್ಕೆ ಬಂದೆ. ನೀನಿದ್ದೀಯಾ ಅಂತ ಯಾವಳಿಗೋ ಗೊತ್ತಿತ್ತು? ನಿಮ್ಮ ಅಮ್ಮನ ಹತ್ರ ಬಿತ್ಕೋ ಹೋಗು, ಅಮ್ಮನ ಬಾಲ ಎಂದು ಅಣಕಿಸಿದಳು ಸನ್ನಿಧಿ. ಲೇ 3 ಅಡಿ ದೆವ್ವ, ನನಗೂ ಕೋಪ ಬರಿಸ್ಬೇಡ. ಮೊದಲೇ ಸುಸ್ತಾಗಿದೆ, ಸ್ವಲ್ಪ ಕೇಸ್ ಬಗ್ಗೆ ನೋಡೋದಿದೆ, ಮೊದಲು ತೊಲಗು ಇಲ್ಲಿಂದ, ತಲೆ ತಿನ್ಬೇಡ ಎಂದನು ವರುಣ್ ಅವಳನ್ನು ಬದಿಗೆ ನೂಕಿ. ಅಯ್ಯೋ ಚರಂಡಿ ಕೋನ, ನನ್ನನ್ನೇ ತಳ್ಳುತ್ತೀಯ? ನಾನು ಯಾರು? ದಿ ಗ್ರೇಟ್ ಅಭಿಮನ್ಯು ವರ್ಮಾ ತಂಗಿ, ನನಗೆ ಬೈತ್ಯಾ? ಇವತ್ತು ನಿನ್ನ ಕತೆ ಮುಗೀತು ಎಂದು ಸುತ್ತಲೂ ಹುಡುಕುತ್ತಿದ್ದಳು ಸನ್ನಿಧಿ. ಏನೇ ಹುಡುಕ್ತಿದ್ಯಾ ಎಂದ ವರುಣ್ ಅವಳ ಜೊತೆ ಸುತ್ತ ಕಣ್ಣಾಡಿಸ್ದ. ನಿನ್ನ ಉಡಿಸ್ ಮಾಡೋಕ್ಕೆ ಗನ್ ಹುಡುಕ್ತಿದ್ದೀನಿ, ಎಲ್ಲಿದೆ ಕೊಡು ಎಂದಳು ಸನ್ನಿಧಿ ವರುಣ್ಗೆ ಒಳೆಯುವಂತೆ ಹೋಗಿ. ನನ್ನ ಹತ್ರ ಇದೆ, ನಾನು ಕೊಡ್ಲಾ ಎಂದು ಬಂದ ಗಡಸು ಧ್ವನಿಗೆ
ಬಾಗಿಲ ಕಡೆ ತಿರುಗಿದರು ಇಬ್ಬರು. ಬಾಗಿಲು ಮಧ್ಯೆ ಅಭಿಮನ್ಯು ಗಂಭೀರವಾಗಿ ನಿಂತಿದ್ರೆ ಅವನ ಪಕ್ಕ ನೂತನ್ ಕರಣ್ ನಿಂತು ಸನ್ನಿಧಿ ವರುಣ್ನ ನೋಡುತ್ತಿದ್ದರು. ಕತೆ ಮುಂದುವರಿಯುತ್ತದೆ.